ಒಟ್ಟಿಗೆ ಪಾಠಕ್ಕೆ ವ್ಯವಸ್ಥಿತ ಅಂಗಳ, ಆರೋಗ್ಯಕರ ವಾತಾವರಣಕ್ಕೆ ಸೋಲಾರ್ ಮೆರುಗು. ಮಕ್ಕಳ ಕೈಬೀಸಿ ಕರೆದಿದೆ ಬೀದರ್ ಹೈಟೆಕ್ ಅಂಗನವಾಡಿ. ಇದಕ್ಕೆ ಆ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ ಮಾತ್ರ ಅಪವಾದ. ಇಲ್ಲಿನ ಅಂಗನವಾಡಿಯಲ್ಲಿ ಎಲ್ಲಾ ಸೌಲಭ್ಯಗಳಿವೆ. ನೀವೊಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟರೆ ಖಾಸಗಿ ಶಾಲೆಗೆ ಭೇಟಿ ನೀಡಿದ ಅನುಭವವಾಗುತ್ತೆ. ಗೋಡೆ ಮೇಲೆ ಕನ್ನಡ ಅಕ್ಷರಮಾಲೆ, ಜೊತೆಗೆ ಇಂಗ್ಲಿಷ್ನ ಓಲೆ, ಗಮನ ಸೆಳೆಯೋ ರಾಜಕಾರಣಿ ಚಿತ್ರ, ಪ್ರಾಣಿ ಪಕ್ಷಿಗಳು, ಗೊಂಬೆಗಳು ಮಕ್ಕಳನ್ನ ಆಕರ್ಷಿಸುವಂತಿದೆ. ಹೊರಗೆ ಏಣಿ, ಜೋಕಾಲಿ, ಜಾರುಗುಪ್ಪೆ ಏರ್ತಿರೋ ಮಕ್ಕಳು. ಹೀಗೆ ಖಾಸಗಿ ಕಾನ್ವೆಂಟ್ನಂತೆ ಕಂಗೊಳಿಸ್ತಿರೋದು ಹೈಟೆಕ್ ಅಂಗನವಾಡಿ, ಸೂಪರ್ ಅಂಗನವಾಡಿ. ಖಾಸಗಿ ಶಾಲೆಯನ್ನ ಮೀರಿಸುತ್ತೆ ಹೈಟೆಕ್ ಅಂಗನವಾಡಿ. ಇದು ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಬಾಬಳಿ ಹಾಗೂ ಜಿರ್ಗಾ ಗ್ರಾಮದಲ್ಲಿರೋ ಅಂಗನವಾಡಿ. ಸರ್ಕಾರಿ ಅಂಗನವಾಡಿ ಕೇಂದ್ರಗಳು ಅಂದ್ರೆ ಬಡ ಮಕ್ಕಳ ತಾಣ ಅನ್ನೋರಿಗೆ ಈ ಅಂಗನವಾಡಿ ಅಪವಾದ. ಪಿಡಿಒ, ಪಂಚಾಯತ್ ಸದಸ್ಯರು, ಅಧ್ಯಕ್ಷರ ಕಾಳಜಿಯಿಂದ ಹೈಟೆಕ್ ಮಾದರಿ ಅಂಗನವಾಡಿ ಕೇಂದ್ರ ರೆಡಿಯಾಗಿದೆ. ಮಕ್ಕಳು ಖುಷಿ ಖುಷಿಯಿಂದಲೇ ಅಂಗನವಾಡಿಯತ್ತ ಹೆಜ್ಜೆ ಹಾಕ್ತಿದ್ದಾರೆ. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಮನಮುಟ್ಟುವಂತೆ ಚಾರ್ಟ್ಗಳನ್ನ ಬಿಡಿಸಲಾಗಿದೆ. ಜೊತೆಗೆ ಕೋಲಾಟ, ಗೀತೆಗಳನ್ನ ಹೇಳಿಕೊಡಲಾಗುತ್ತೆ. ಈ 2 ಅಂಗನವಾಡಿ ಕೇಂದ್ರಗಳಲ್ಲಿ 75 ಮಕ್ಕಳಿದ್ದು ಪ್ರತಿ ಮಗುವಿಗೂ ಕೂರಲು ಕುರ್ಚಿ ಇದೆ. ಧೂಪತಮ ಹಾಂಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಅಂಗನವಾಡಿ ಕೇಂದ್ರಗಳು ಜಿಲ್ಲೆಗಳಲ್ಲಿಯೇ ಮಾದರಿ ಅಂಗನವಾಡಿಗಳಾಗಿವೆ. ಏನು ಮಕ್ಕಳಲ್ಲಿ ಆ ಪರಿಜ್ಞಾನ ಬೆಳೆಸಬೇಕು. ಸಣ್ಣ ವಯಸ್ಸಿನಲ್ಲೇ ಅವರಿಗೆ ಸ್ವಚ್ಛತೆ ಬಗ್ಗೆ ಮತ್ತು ಆರೋಗ್ಯದ ಕುರಿತು, ಆಮೇಲೆ ಒಂದು ಶಿಸ್ತಿನ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಸೂಪರ್ ಅಂಗನವಾಡಿನಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಈ 2 ಅಂಗನವಾಡಿ ಕೇಂದ್ರಕ್ಕೆ ಸೂಪರ್ ಅಂಗನವಾಡಿ ಕೇಂದ್ರ ಅಂತ ಹೆಸರಿಡಲಾಗಿದ್ದು ಸಂಪೂರ್ಣ ಸೋಲಾರ್ ಮಯವಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಅಂಗನವಾಡಿ ಕೇಂದ್ರದಲ್ಲಿ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಪ್ರತಿದಿನ ಮಕ್ಕಳಿಗೆ ರುಚಿ ಹಾಗೂ ಶುಚಿಯಾದ ಆಹಾರ ನೀಡುತ್ತೇವೆ. ಫಿಲ್ಟರ್ನಿಂದ ಶುದ್ಧ ಕುಡಿಯುವ ನೀರು, ನಿಯಮಿತ ವೇಳೆಯಲ್ಲಿ ಹಾಲು, ಆಹಾರ ವಿತರಿಸಲಾಗುತ್ತಿದ್ದು ಪಿಡಿಒ ಅವರ ಶ್ರಮವೇ ಕಾರಣ ಎಂತಾರೆ ಗ್ರಾಮಸ್ಥರು. ಸೂಪರ್ ಅಂಗನವಾಡಿ ಅಂತ ಮಾಡಿದ್ದೀವಿ ಸರ್. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ 2 ಅಂಗನವಾಡಿಗಳಿಗೆ ಸೂಪರ್ ಅಂಗನವಾಡಿ ಅಂತ ಮಾಡಿದ್ದೀವಿ. ಸೂಪರ್ ಅಂಗನವಾಡಿ ಅಂದರೆ ಏನು? ಅದರಲ್ಲಿ ಮಕ್ಕಳಿಗೆ ಹೈಟೆಕ್ ಆದಂಥ ರೂಮ್ಗಳ ವ್ಯವಸ್ಥೆ ಮಾಡಿದ್ದೀವಿ, ಶೌಚಾಲಯ ವ್ಯವಸ್ಥೆ ಮಾಡಿದ್ದೀವಿ, ಕುಡಿಯೋಕ್ಕೆ ಒಳ್ಳೆ ನೀರನ್ನು ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಅವ್ರ ಆಟ ಆಡಿಕೆ ಸಾಮಾನುಗಳನ್ನೆಲ್ಲ ಮಾಡಿದ್ದೀವಿ. ಮತ್ತು ಎಲ್ಲ ಅಂಗನವಾಡಿಗಳು ಸೋಲರೈಸೇಷನ್ ಮಾಡಿ 24 ಅವರ್ಸ್ ಅಲ್ಲಿ ಕರೆಂಟ್ ಬರೋ ಥರ ಮಾಡಿಕೊಂಡು ಈ ಥರ ಎಲ್ಲ ಮಾಡಿ ಮಕ್ಕಳಿಗೆ ಒಳ್ಳೆ ವ್ಯವಸ್ಥೆ ಸಿಗಬೇಕು ಅಂತ, ಅಂದರೆ ಸಿಟಿ ಲೆವೆಲ್ ಏನು ಸಿಗುತ್ತೋ ಅದು ನಮ್ಮ ಹಳ್ಳಿ ಊರಲ್ಲಿ ಸಿಗಬೇಕು ಅಂತ ಹೇಳಿ ತಲೆಗಿಟ್ಕೊಂಡು ಅದೆಲ್ಲ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ ಅಂಗನವಾಡಿ ಕೇಂದ್ರಗಳು ಅಂದ್ರೆ ಸಾಕು ಜನ ಮೂಗು ಮುರಿತಿದ್ರು. ಆದ್ರೀಗ ಎಂತ ಹೈಟೆಕ್ ಅಂಗನವಾಡಿ ಕೇಂದ್ರ ಕಂಡು ನಾಮುಂದು ತಾಮುಂದು ಅಂತ ಮಕ್ಕಳನ್ನ ಸೇರಿಸೋಕೆ ಓಡೋಡಿ ಬರ್ತಿದ್ದಾರೆ. ರಾಜ್ಯದ ಎಲ್ಲ ಅಂಗನವಾಡಿಗಳು ಇದೇ ರೀತಿ ಆದ್ರೆ ಖಾಸಗಿ ಕಾನ್ವೆಂಟ್ಗಳಿಗೆ ಲಕ್ಷ ಫೀಸ್ ಕೊಟ್ಟೋದು ತಪ್ಪುತ್ತೆ.